ನಾನು ಇಲ್ಲೇ ಬ್ಯಾಂಗ್ಳೂರು ಮತ್ತಿಕೆರೆಯಿಂದ ಬಂದಿರೋನು. ಹೌದು. ಆ್ಯಕ್ಚುಲಿ ನನಗೆ ಅನಂತ ವಿಶ್ವಾಚಾರ್ಯ ಸರ್ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಬಟ್ ನಮ್ಮ ಹಸ್ಬೆಂಡು ಪ್ರಾಬಬ್ಲಿ 1-1.5 ವರ್ಷದಿಂದ ಯೂಟ್ಯೂಬ್ ನೋಡಿ ಹಿ ಈಸ್ ಬಿಕಮ್ ಅ ಕಂಪ್ಲೀಟ್ ಫ್ಯಾನ್ ಆಫ್ ದಿಸ್ ಗುರುಜಿ. ಐ ಆಲ್ವೇಸ್ ಕೀಪ್ ವಂಡ್ರಿಂಗ್ ಯಾರ ಬಗ್ಗೆ ಇಷ್ಟೊಂದು ನೋಡ್ತಾರೆ ಇದು ಯೂಟ್ಯೂಬಲ್ಲಿ, ಯಾರ ಬಗ್ಗೆ ಎಷ್ಟೊಂದು ಕೇಳ್ತಿರ್ತಾರೆ ಅಂತ ನಾನು ತುಂಬ ವಂಡರ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಮ್ಮನ್ನೇ ಮರೆತುಬಿಟ್ಟು ಅವ್ರನ್ನ ಗುರುಜಿನ ನೋಡ್ಕೊಂಡು ಕೂತಿದ್ದೀರಲ್ರಿ, ಅದೇನ್ರಿ ಅದು ಮನಿ ಈಸ್ ಹ್ಯಾಪಿನೆಸ್ ಅಂತ. ಹಿ ಈಸ್ ಏಜ್ 61. ಈ ವಯಸ್ಸಲ್ಲಿ ನಿಮಗೆ ಮನಿ ಈಸ್ ಹ್ಯಾಪಿನೆಸ್ ಕಲಿಯೋದಿದೆಯನ್ರಿ ಅಂತ ಎಷ್ಟೋ ಸಲ ಫನ್ ಮಾಡಿದ್ದು ಉಂಟು. ನಾನೇ ಒಂದು ಪ್ರಿನ್ಸಿಪಲ್ ಆಗಿ ಇನ್ಸ್ಟಿಟ್ಯೂಷನಲ್ಲಿ ರಿಸೋರ್ಸ್ ಪರ್ಸನ್ ಫಾರ್ ಇಂಗ್ಲೀಷ್ ಆ್ಯಂಡ್ ಐ ಆಮ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ CBSE ಝೋನ್ ಲೆವೆಲ್. ಇಷ್ಟೆಲ್ಲ ಕಲ್ತಿದ್ರು, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರು, ವಾಟ್ ಈಸ್ ಇಟ್ ದಟ್ ವಿ ಆರ್ ಸ್ಟಿಲ್ ಲ್ಯಾಕಿಂಗ್ ಬಿಹೈಂಡ್ ಅಂತ ನಾನು ಪ್ರಶ್ನೆ ಮಾಡ್ಕೊತಿದ್ದೆ. ಆಮೇಲೆ ನಮ್ಮ ಮನೆಯವರು 7-8 ತಿಂಗಳಿಂದ ಅವ್ರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಬಟ್ ಭಾಳ ಸಲ ನಮಗೆ ದುಡ್ಡು ತುಂಬಾ ಇನ್ಸಫಿಷಿಯಂಟ್ ಫಂಡ್ಸ್ ಆಗಿ ನಾವು ಬರೋಕ್ಕಾಗ್ತಿರ್ಲಿಲ್ಲ. ಈ ಸಲ ನಮ್ಮ ಯಜಮಾನರು ಯು ಹ್ಯಾವ್ ಟು ಗೋ, ನೀನು ಹೋಗ್ಬಿಟ್ಟು ಬರಲೇಬೇಕು, ಅಟೆಂಡ್ ಮಾಡಲೇಬೇಕು ಅಂತ. ನಾನು ಇವ್ರ ಬಗ್ಗೆ ಅಷ್ಟು ಕೇಳಿಲ್ಲ, ನೋಡಿಲ್ಲ, ಮಾತಾಡಿಲ್ಲ. ಯೂಟ್ಯೂಬಲ್ಲೂ ನಾನು ಅಷ್ಟೊಂದಾಗಿ ಯಾವುದು ಯೂಟ್ಯೂಬ್ ವಿಡಿಯೋನ ನಾನು ಕಂಪ್ಲೀಟಾಗಿ ನೋಡೇ ಇಲ್ಲ. ನಾನು ದುಡ್ಡು ಕಟ್ಟಿದ್ದಾರೆ ನಮ್ಮ ಯಜಮಾನರು, ನಾನಿಲ್ಲಿ ಬರಬೇಕು, ನಾನೇನು ಮಾತಾಡ್ತಿದ್ದಾರೆ, ಇವ್ರು ಯಾರು, ವಾಟ್ ಈಸ್ he trying to tell the universe ಅಂತ I came with a blank mind. But after I came in, I realized I went on crying inwardly. Outwardly also I cried for around half an hour in the morning because I realized where are the mistakes I did. That made me introspective. First probably 1 hour was very introspective for me. ಎಲ್ಲಿ ನಾನು ತಪ್ಪು ಮಾಡಿದೆ, ಯಾವ ಥರ ನಾನು ತಪ್ಪು ಮಾಡಿದೆ, ಮನಿ ಈಸ್ ಹ್ಯಾಪಿನೆಸ್ ಅಂತ ಇವ್ರು ಹೇಗೆ ಲಿಂಕ್ ಮಾಡ್ತಿದ್ದಾರೆ ಅಂತ ನನಗೆ ಅದರ ಅರಿವಾಯಿತು. ಐ ಆಮ್ ಆಲ್ಸೋ ಓವರ್ವೆಲ್ಮ್ಡ್ ಆ್ಯಂಡ್ ಮೈಂಡ್ ಬಾಗ್ಲಿಂಗ್ ಟು ಸೇ ದ್ಯಾಟ್ ಆನ್ ಆರ್ಡಿನರಿ ಪರ್ಸನ್ ಹೂ ಕ್ಲೇಮ್ಸ್ ಹಿಮ್ಸೆಲ್ಫ್ ಟು ಬಿ ಅ ಪರ್ಸನ್ ಹೂ ಹ್ಯಾಸ್ ಲಾಟ್ 7 crores, ಅ ಪರ್ಸನ್ ಹೂ ಕಮ್ಸ್ ಫ್ರಮ್ ಸಮ್ವೇರ್ ನಿಯರ್ ಅತಿಬೆಲೆ, ಹೌ ಡಿಡ್ ಹಿ ರೈಸ್ ಟು ದಿಸ್ ಲೆವೆಲ್? ದಟು ನಾವು ಇವತ್ತಿನ ಒಂದು ಯುಗದಲ್ಲಿ we have seen heritage, we have seen India with the globe. As educationists, I have seen everyone. ಎಲ್ಲರೂ ನಮ್ಮ ಹಿಂದಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರೆ, ನಮ್ಮ ಮುಂದಿನ ಒಂದು ವರ್ತಮಾನದ ಕಾರ್ಯ ಬಗ್ಗೆ ಮಾತಾಡ್ತಾರೆ. ಬಟ್ ಯಾವ ಸೈಂಟೂ ಮನಿ ಬಗ್ಗೆ ಮಾತಾಡಿಲ್ಲ. He is the only saint I have seen. He is from a society level. He knows he is from a family background, but still he calls himself as Vishwaguru. I am very, very proud and happy that what I could not do from past 7 months, I am able to do today. So I am very happy. I'll be influencing my children also to come to the program just to realize where they have gone wrong, just to make them understand that still there is lot to learn. And one more thing, ನಾನು ಕೆಲಸ ಮಾಡ್ತಾ ಇರೋದು ವಿಶ್ವವಿದ್ಯಾಪೀಠ ಅಂತ. ಅದು ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂಥ ಒಂದು ಸಂಸ್ಥೆ. ಆ ವಿಶ್ವವಿದ್ಯಾಪೀಠ ಶಾಲೆಯಲ್ಲೂ ನಾವು ಮಕ್ಕಳನ್ನ ಹೌ ಟು ಪ್ರಿಪೇರ್ ಫಾರ್ ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ. ನಾವು ಪಾಠ ಹೇಳ್ಕೊಡೋದಿಲ್ಲ, ನಾವು ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ. ಅಂಥ ಶಾಲೆಯಲ್ಲೂ ನಾವು ರಿಪ್ರೊಡಕ್ಷನ್ ಈ ಥರ ತೋರಿಸಿದ್ದು ನಾನೆಲ್ಲೂ ನೋಡಿಲ್ಲ. ಅಮೇಝಿಂಗ್ ವಿಡಿಯೋ. ಈ ವಿಡಿಯೋನ ತೋರಿಸ್ಬೇಕಾದ್ರೆ ಬ್ಯಾಕ್ ಟೀಮು ಎಷ್ಟು ಕೆಲಸ ಮಾಡಿರ್ಬೋದು, ಎಷ್ಟು ರಿಸರ್ಚ್ ಮಾಡಿರ್ಬೋದು, ಯಾವುದನ್ನು ತೋರಿಸಿದ್ರೆ ಯಾವುದು ಸೂಕ್ತ ಪಬ್ಲಿಕ್ಗೆ. ಯು ಆಲ್ಸೋ ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಇಮೇಜ್, ಯು ಆಲ್ಸೋ ಹ್ಯಾವ್ ಟು ಡೆಲಿವರ್ ದ ಕಂಟೆಂಟ್. ಸೊ ಇಟ್ ವಾಸ್ ಅಮೇಝಿಂಗ್. ಇಟ್ ಈಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಬಯಾಲಜಿಕಲ್ ಫಿನಾಮಿನಾ, ಬಟ್ ದ ವೇ ಗುರೂಜಿ ಪ್ರೆಸೆಂಟೆಡ್ ಇಟ್ ಆನ್ ದ ಸ್ಟೇಜ್ ವಾಸ್ ಟೂ ಗುಡ್. wisdom versus knowledge. Slides ತೋರಿಸಿ, ಪ್ರತಿಯೊಂದು ಸ್ಲೈಡ್ಗೂ ನೇಚರ್ ಹ್ಯಾಸ್ ಅಬಂಡೆಂಟ್ ಟು ಆಫರ್ ಯು, ನೇಚರಿಂದ ಕಲ್ತ್ಕೊಳ್ಳಿ ಅಂತ ಹೇಳಿದ್ದನು ಅಮೇಝಿಂಗ್. ಐ ಓನ್ಲಿ ಹೋಪ್ ದಟ್ ಇಷ್ಟು ವರ್ಷ ನಾನು ನಮ್ಮ ಯಜಮಾನ್ರು ದುಡ್ದಿದ್ವಿ, ಅದು ನಮ್ಮ ತಮ್ಮಂದಿರಿಗೆ ತಂಗಿಗೆ ಸಾಕಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡಿಕೊಟ್ಟಿದ್ವಿ, ಅವ್ರಿಗೆಲ್ಲ ಆಸ್ತಿ ಮಾಡಿಕೊಟ್ಟಿದ್ವಿ. ಬಟ್ ಇವತ್ತು ನಾನು ನಮ್ಮ ಹಸ್ಬೆಂಡು ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಸ್ಟೇಜಲ್ಲಿ ಐ ಆಮ್ 55 ಆ್ಯಂಡ್ ಈ 61. ಇವಾಗ ನಾವು ಕಷ್ಟಪಡ್ತಾ ಇದ್ದೀವಿ ಒಂದು ಮನೆ ಮಾಡ್ಕೊಂಡಿದ್ದು ಮನೆನೂ ಹೊರಟೋಯ್ತು, ಬಂದಿದ್ದ ಆಸ್ತಿ ಎಲ್ಲ ಹೊರಟೋಯ್ತು. ನಮ್ಮಲ್ಲಿ ಏನು ತಪ್ಪಿದೆ, ನನ್ನಲ್ಲಿ ಏನೂ ಇಲ್ವಲ್ಲ, ಎಲ್ಲ ಕೊಡೋದೇ ಆಯ್ತಲ್ಲ ಅಂತ ನಮ್ಮ ಯಜಮಾನ್ರಿಗೆ ತುಂಬ ಇಂಟ್ರೋಸ್ಪೆಕ್ಷನ್ ಆಗಿ ಇವತ್ತು ನನ್ನನ್ನು ಕಳಿಸಿ
ಕಳಿಸಿದ್ದಾರೆ. ಬಟ್ ಅವ್ರಿಗೆ ಅವ್ರ ತಪ್ಪು ಅವ್ರಿಗೆ ಅರಿವು ಆಗಿದೆ. ಯೂಟ್ಯೂಬ್ ಚಾನಲ್ಗಳು ನೋಡಿ 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 ನನಗೆ ನಾನು ಆ ಚಾನಲ್ಗಳು ನೋಡಲ್ಲ, ಗುರುಜಿನೂ ನೋಡಲ್ಲ ಅಂತ ಈ ಥರ ಕಳಿಸಿದ್ದಾರೆ. ಬಟ್ ಟುಡೇ ಪ್ರಾಬಬ್ಲಿ I understood the inner depth of what is money. How should we protect money? I've never kept my documents safe. I've never kept Lakshmi safe. Now I understood, yes, everything is preservative. Completely. And my gratitude to Guruji, because for him to understand and for him to raise from an ordinary human being and transcend himself to being a money guru for Karnataka or for other parts of India is simply outstanding. ಯಾವ ಪದಗಳು ಅವ್ರನ್ನ ನಾವು ಹೇಳೋಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಅಂದರೆ ಅವರು ಅಷ್ಟು ನಮಗೆ ಡೆಲಿವರ್ ಮಾಡಬೇಕಾದ್ರೆ ಅವರಲ್ಲಿ ಹಿಂದೆ ಎಷ್ಟು ನೋವು ತಿಂದಿದ್ರು, ಅವ್ರು ಎಷ್ಟು ಅದರ ವೇದನೆ ಅನುಭವಿಸಿದ್ರು, ಆ ವೇದನೆಯಿಂದ ನಾನು ಹೆಂಗೆ ನನ್ನನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಈಕ್ವೇಷನ್ನ ನಾನು ಹೆಂಗೆ ಸೊಸೈಟಿ ಕೊಡಬೇಕು ಅನ್ನೋದು ಎಲ್ಲರಿಗೂ ಬರಲ್ಲ. ನನ್ನನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ನನ್ನ ಮಟ್ಟಿಗೆ ನಾನು ಚೆನ್ನಾಗಿರೋಣ, ನನ್ನ ಸಂಸಾರ ಚೆನ್ನಾಗಿದ್ರೆ ಅನ್ನೋದೇ ಎಲ್ಲರೂ ಆಸೆ. ಬಟ್ ಈ ಗುರುಜಿ ನಾನು ಚೆನ್ನಾಗಿರೋದಲ್ದಲೆ ನನ್ನ ಜೊತೆ ಇರೋರು ಚೆನ್ನಾಗಿರಬೇಕು, ವಿಶ್ವದಲ್ಲಿರುವಂಥ ಈ ನಾನಾ ಭಾಗಗಳಿಂದ ಬಂದಿರೋವಂಥ ಕರ್ನಾಟಕ ಜೊತೆನೂ ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಇದ್ದಾರಲ್ಲ, ಅವ್ರ ಸೇವೆಗೆ ದೇವರು ನಿಜವಾಗ್ಲೂ ಭಾಳ ಆಯಸ್ಸು, ಆರೋಗ್ಯ ಮತ್ತು ಇದು ಏನು ಸ್ಟ್ರೆಂತ್ ಕೊಡಲಿ ಅಂತ ಬೇಡ್ಕೊತಿದ್ದೀನಿ. ಬ್ಯಾಕ್ ಟೀಮ್ ಸಪೋರ್ಟ್ ಇಸ್ absolutely mind-blowing. Very nice arrangements done. Hospitality is very good. Thank you for everything. ಕೊನೆಯದಾಗಿ ಗುರುಗಳ ಶಕ್ತಿ ಮತ್ತು ಜ್ಞಾನ ಈ ತನಕ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ನನಗೆ ಥ್ಯಾಂಕ್ ಯು. ಹಾಗೆ ಗುರುಗಳ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಇದೆ. ನಮ್ಮ ಪ್ರತಿಯೊಂದು ಆಲೋಚನೆಗಳಿಗೂ ಒಂದು ವೈಬ್ರೇಷನ್ ಪ್ಲಸ್ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇದೆ. ನಾವು ಏನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೇವೆಯೋ ಅದು ಹಾಗೇ ಆಗುತ್ತದೆ. ನಾವು ಆ ಪರಮಾತ್ಮನ ಅಂಶದಿಂದ ಪರಮಾತ್ಮನ ಸ್ವರೂಪದಲ್ಲಿಯೇ ಸೃಷ್ಟಿಯಾಗಿದ್ದೇವೆ. ನಮಗೂ ಎಲ್ಲವೂ ಸಾಧ್ಯ. ನಾವು ಶ್ರೀಮಂತರಾಗಬೇಕು ಅಂತ ಅಂದುಕೊಂಡರೆ ಶ್ರೀಮಂತರಾಗಬಹುದು. ನಿಮ್ಮ ಎಲ್ಲ ಕರ್ಮಗಳು ಇವತ್ತಿಗೆ ಕಳೆಯಿತು. ಸಂತೋಷವಿರಿ, ಧೈರ್ಯದಿಂದ ಬಿಸ್ನೆಸ್ ಮಾಡಿ ಹಣ ಗಳಿಸಿ ಶ್ರೀಮಂತರಾಗಿ. ಬಹುಶಃ ಇದು ನನ್ನ ಜೀವನಕ್ಕೆ ನಾನಿವಾಗ ಅಂದ್ಕೊಂಡಿದ್ದಕ್ಕೆ ಸೂಕ್ತ ಅನಿಸ್ತಾ ಇದೆ. ವೈಬ್ರೇಷನ್ಸ್ ಪ್ಲಸ್ ಫ್ರೀಕ್ವೆನ್ಸಿ, ಸಂಸ್ಕಾರದಿಂದ ನಾನು ರಿಚ್ ಆಗಿದ್ದೀನಿ, ಸಂಸ್ಕೃತಿಯಿಂದ ರಿಚ್ ಆಗಿದ್ದೀನಿ, ಒಂದು ರಿಸೋರ್ಸ್ ಪರ್ಸನ್ ಆಗಿ ಟೀಚರ್ ಆಗಿ ರಿಚ್ ಆಗಿದ್ದೀನಿ. ಬಟ್ ಮನಿ ವೈಸು ರಿಚ್ ಆಗಿದ್ದೀನಿ. ಬಟ್ ಐ ಹ್ಯಾವ್ ಡೊನೇಟೆಡ್ ಇಟ್. ನಾವು ಫ್ರಮ್ ಟುಡೇ ಆನ್ವರ್ಡ್ಸ್ ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಇದನ್ನು ಕಟ್ ಹಾಕಿಸಿ ನಾನು ಲ್ಯಾಮಿನೇಷನ್ ಮಾಡಿಸಿ ಕಟ್ ಹಾಕಿಸಿ ನನ್ನ ಮನೇಲಿ ಹಾಕೊತೀನಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪಲ್ಲಿ. ಥ್ಯಾಂಕ್ ಯು ಸೋ ಮಚ್.